ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚಂದನ ಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಅಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನ ಹೇಲರ್. ಫ್ರೆಂಡ್ಸ್, ಯಾಕೆ ನಮ್ಮ ಹತ್ರ ದುಡ್ಡು ಬರ್ತಾ ಇಲ್ಲ? ಕಾರಣಗಳು ಏನು? ಆ ಕಾರಣಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೊಂದು ಸಣ್ಣ ಕೆಲಸ, ಅದು ಏನಪ್ಪ ಅಂದರೆ ನಮ್ಮ ಚಾನಲ್ ಇದುವರೆಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ಬಿಡಿ. ನಾವು ಯಾಕೆ ನಮ್ಮ ಹತ್ರ ದುಡ್ಡು ಬರ್ತಾ ಇಲ್ಲ, ಅದಕ್ಕೆ ಕಾರಣಗಳೇನು, ಯಾರು ಅದಕ್ಕೆ ಕಾರಣ ಯಾರು, ಫಸ್ಟ್ ಆಫ್ ಆಲ್ ಏನು ಅನ್ನೋದಕ್ಕಿಂತ ಯಾರು 100% ನೀವೇ, ಅಂದರೆ ನಾವೇ. ಎಸ್, ನಮ್ಮ ಮಾತೆ ನಾವೇ ಕಾರಣ. ಅದೇನು ಮೇಡಮ್, ನಾವೇ ಹಿಂಗೆ ಕಾರಣ ಆಗ್ತೀವಿ ದುಡ್ಡು ಬರದೇ ಇರೋದಕ್ಕೆ? ಎಲ್ಲರಿಗೂ ದುಡ್ಡು ಅಂದರೆ ಇಷ್ಟ, ಮತ್ತೆ ನಾವ್ಯಾಕೆ ಕಾರಣ ಆಗ್ತೀವಿ? ನಮಗೇನು ನಮಗೆ ದುಡ್ಡು ಅಂದರೆ ತುಂಬ ಇಷ್ಟ ಅಂತ ಹೇಳ್ತೀರಾ. ದುಡ್ಡು ಅಂದರೆ ಇಷ್ಟನೇ, ಆದರೆ ನೀವು ಮಾತಾಡೋ ಮಾತುಗಳು ಹೇಗಿರುತ್ತೆ ಅಂತ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ಬಿಡಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಬಿಡೋಣ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿದ್ದೀರಾ ಅಂತಾನೆ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಈಗಾಗಲೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ತಾ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರುವವರ ಎಲ್ಲರಿಗೂ ನನ್ನ ಒಂದು ಪ್ರೀತಿನ ತಿಳಿಸ್ಕೊಡ್ತಾ ಇದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ. ಥ್ಯಾಂಕ್ ಯು. ಐ ಲವ್ ಯು, ಲವ್ ಯು, ಲವ್ ಯು. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಫ್ರೆಂಡ್ಸ್, 101% ಅಲ್ಲ, 1000% ನಿಜಾನೇ ಹೇಳ್ತಾ ಇದ್ದೀನಿ. ಹೌದು, ನಮ್ಮ ಹತ್ರ ದುಡ್ಡು ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ನಾವೇ ನಾವೇ ನಾವೇ. ಸತ್ಯನೇ ಹೇಳ್ತಾ ಇದ್ದೀನಿ. ಚಂದನಾಯ ಹೇಳಿದ್ದಂದ್ರೆ ಅದು ಅದರಲ್ಲಿ ಏನೋ ಒಂದು ನಿಗೂಢ ಇದ್ದೇ ಇರುತ್ತೆ. ಹೌದು, ಯೋಚನೆ ಮಾಡಿ. ಬೇಕಾದ್ರೆ ನೀವೇನು ಹೇಳ್ತಿದ್ದೀರಾ? ಸಹಜವಾಗಿ ಎಲ್ಲರೂ ಏನು ಹೇಳ್ತಾರೆ? ಏನಪ್ಪ ದುಡ್ಡಿಲ್ಲ ಅಂದರೆ ಬದುಕೋಕ್ಕಾಗೋದಿಲ್ವಾ? ಯಾವಾಗ ನೋಡು ದುಡ್ಡು 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 ಅಂತ ಅಂತೀರಾ ಇಲ್ವಾ? ಈ ಮಾತು ಎಷ್ಟು ಜನ ಅಂದಿದ್ದೀರಾ? ತಮಾಷೆಗಾದ ಅಂತೀರಾ, ಇಲ್ಲ ನಿಜಕ್ಕಂತೀರಾ, ಇಲ್ಲ ನಿಮಗೆ ಕಷ್ಟ ಬಂದಾಗ ಅಥವಾ ಫ್ರೆಂಡ್ಶಿಪ್ಪೇ ಮುಖ್ಯ ಅಂದಾಗ ದುಡ್ಡಿಲ್ಲದೆ ಬದುಕಕ್ಕಾಗೋದಿಲ್ವಾ ಅನ್ನೋ ಒಂದು ಮಾತು ಎಷ್ಟೋ ಜನ ಅಂದಿರ್ತೀರಲ್ವಾ? ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಜ ಕಮೆಂಟ್ ಮಾಡಿ. ಎಷ್ಟು ಜನ ಈ ಮಾತು ಒಪ್ತೀರಾ? ಅಂದಿರ್ತೀರಾ ಅಲ್ವಾ? ಒಪ್ಕೊಳ್ಳಿ. ನಿಮ್ಮ ತಪ್ಪನ್ನ ಅಕ್ಸೆಪ್ಟ್ ಮಾಡಿದಾಗ ಯೂನಿವರ್ಸ್ ತಥಾಸ್ತು ಅನ್ನತ್ತೆ, ನಿಮಗೆ ಮಿರಾಕಲ್ಸ್ ನಡೆಸಿ ಕೊಡುತ್ತೆ ಲೈಫಲ್ಲಿ. ಸೊ ಫ್ರೆಂಡ್ಸ್, ಈ ಮಾತು ಎಷ್ಟೋ ಸರಿ ರಿಪೀಟೆಡ್ ಆಗಿ ಅಂದಾಗ ನಿಮಗೆ ನಿಜವಾಗ್ಲೂ ಆ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅರ್ಥ ಏನು ನೆಗೆಟಿವ್ ರೀಪ್ರೋಗ್ರಾಮಿಂಗ್ ಆಗಿ ಆ ದುಡ್ಡು ಬರದೆ ನಿಮಗೆ ನೀವೇ ಅಡ್ಡ ಗೆರೆ ಅಥವಾ ಅಡ್ಡ ಗೋಡೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಾ ನೀವು. ಎಸ್, ಮುಮ್ಮತ್ತಿಗೂ ನಿಜ ಫ್ರೆಂಡ್ಸ್. ದುಡ್ಡಿಲ್ಲದೆ ಬದುಕಕ್ಕಾಗತ್ತಾ? ಸತ್ಯನ ಅದು, ಒಪ್ಕೊಂತೀರಾ? ದುಡ್ಡಿದ್ರೇನೆ ದುನಿಯಾ ಫ್ರೆಂಡ್ಸ್. ದುಡ್ಡಿಲ್ಲ ಅಂದ್ರೆ ಈ ದುನಿಯಾದಲ್ಲಿ ಬದುಕೋಕೆ ಸಾಧ್ಯನೇ ಇಲ್ಲ. ಯಾಕೆ ಮೇಡಮ್, ನಾವು ಸಂಸಾರ ಬೇಡ ನಮಗೆ, ನಾವು ಸನ್ಯಾಸಿಗಳಾಗಿ ಬದುಕ್ತೀವಿ ಅಂತ ಅನ್ನೋರು ಸಹ, ನೀವು ಸನ್ಯಾಸಿಗಳಾಗಬೇಕು ಅಂದ್ರು, ನೀವು ಹಿಮಾಲಯಸ್ಗೆ ಹೋಗ್ಬೇಕು ಅಂದ್ರು ದುಡ್ಡು ಖರ್ಚಾಗತ್ತಾ? ಅಲ್ಲಿ ಹೋಗಿ ತಪಸ್ ಮಾಡೋವಾಗ ನೀವು ಎಷ್ಟು ವರ್ಷ, ಏನಬ್ಬ ಒಂದು 5 ತಿಂಗಳು ಇರ್ತೀರಾ, 3 ತಿಂಗಳು ಇರ್ತೀರಾ, 1 ವರ್ಷ ಇರ್ತೀರಾ, ಊಟ ಇಲ್ಲದೆ ನೀರಿಲ್ಲದೆ. ನೀರಾದ್ರೂ ಬೇಕಲ್ಲ, ನೀರು ಇಲ್ಲದೆ ಏನೂ ಇಲ್ಲದೆ ಇರೋಕ್ಕೆ ಆಗೋದಿಲ್ಲ ಅಲ್ವಾ? ಅವರ ಒಂದು ಸಹ ಎಸೆನ್ಷಿಯಲ್ ನೀಡ್ಸ್ ಅನ್ನೋದು, ಅದು ಸನ್ಯಾಸಿ ಆಗಲಿ, ಋಷಿಗಳಾಗಲಿ, ಇನ್ನೊಬ್ರಿಗಾಗಲಿ ದುಡ್ಡು ಅನ್ನೋದು ಬೇಕೇ ಬೇಕು. ದೇವ್ರಿಗೂ ಸಹ ದುಡ್ಡು ಬೇಕು ಫ್ರೆಂಡ್ಸ್. ದೇವ್ರ ಪೂಜೆಗಳು, ಆ ಹೋಮಗಳು, ಅದು ಇದು ಅದ್ದೂರಿಯಾಗಿ ಮಾಡ್ತೀರಲ್ಲ, ಜಾತ್ರೆ ಅದು ಇದು ಅಂತ. ಸೊ ಆ ದೇವರೇ ಸೃಷ್ಟಿಸಿದ ದುಡ್ಡು ಅಥವಾ ಮನುಷ್ಯನ ಸೃಷ್ಟಿಸಿದ ದುಡ್ಡು, ಅಷ್ಟು ಹೈಯೆಸ್ಟ್ ವೈಬ್ರೇಷನ್ಸು, ಎನರ್ಜೀಸು, ಫ್ರೀಕ್ವೆನ್ಸಿ ಇರುವಂಥ ದುಡ್ಡು ನೀವು ಯಾವಾಗ ದುಡ್ಡಿಲ್ಲದೆ ಬದುಕಕ್ಕಾಗೋದಿಲ್ವೋ ಅಂತ ಸಿಂಪಲ್ ಆಗಿ ಹೊಡೆದು ಬಿಸಾಕ್ತೀರೋ, ಮಾತಾಡ್ತೀರೋ, ನಿಜವಾಗ್ಲೂ ಆ ನಿಮ್ಮ ಬದುಕಿನಲ್ಲಿ ಕಷ್ಟಗಳ ಕೊಡುತ್ತೆ. ದುಡ್ಡು ಬರದೇ ಹೋಗುತ್ತೆ. ನಿಮ್ಮ ಮಾತೆ ಮಂತ್ರ ಅಂತ ನಾನು 1000 ಸಾರಿ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ. ನಾವು ಏನು ಮಾತಾಡ್ತೀವೋ ಅದೇ ನಡೆಯುತ್ತೆ. ಮುಮ್ಮತ್ತಿಗೂ ಇದು ಸತ್ಯ. ಬರ್ದಿಟ್ಕೊಳ್ಳಿ ಬೇಕಾದ್ರೆ ಬುಕ್ಸಲ್ಲಿ. ಚಾಲೆಂಜ್ ಮಾಡ್ತೀನಿ ನಾನು. ಎಸ್, ನಾವು ಏನು ಮಾತಾಡ್ತೀವೋ ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಬಿಕಾಸ್ ಆಚೆ ಏನೇ ಇಲ್ಲ ಫ್ರೆಂಡ್ಸ್, ಎಲ್ಲ ಒಳಗಡೆನೆ ನಮ್ಮಲ್ಲೇ ಇದೆ. ಇಲ್ಲಿ ಒಳಗಡೆ ಏನಿದೆಯೋ ಅದನ್ನೇ ನೀನು ಆಚೆಗಡೆ ಅಟ್ರಾಕ್ಟ್ ಮಾಡ್ತೀವಿ. ಎಷ್ಟು ಜನ ದುಡ್ಡಿಲ್ಲದೆ ಬದುಕಕ್ಕಾಗತ್ತೆ ಹೇಳಿ? ಕಮೆಂಟ್ ಮಾಡಿ ನೋಡೋಣ. ಸಾಧ್ಯನಾ?
ಈ ದುನಿಯಾದಲ್ಲಿ ದುಡ್ಡಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಒಂದು ಸ್ಟೆಪ್ ಮನೆಯಿಂದ ಅಜ್ಜಿ ಹಾಕ್ಬೇಕಂದ್ರೂ ಇಲ್ಲ, ಬೇಡ, ನಾನು ಎಲ್ಲೂ ಹೋಗೋದೇ ಇಲ್ಲ, ಬಾಗ್ಲು ಹಾಕ್ಕೊಂಡು ಮನೆಯಲ್ಲೇ ಇರ್ತೀನಿ ಅಂದರೂ ಸಹ ನಿಮಗೆ ದುಡ್ಡು ಬೇಕು. ನೀರಿಗೆ, ಫುಡ್ಗೆ, ನಿಮ್ಮೆಲ್ಲ ಟಿ ವಿ ನೋಡೋಕ್ಕೆ, ಲಕ್ಸುರಿಯಸ್ಗೆ ಫ್ಯಾನ್ ಬೇಕು, ಲೈಟ್ಸ್ ಬೇಕು, ಎಲ್ಲದಕ್ಕೂ ದುಡ್ಡು ಬೇಕಲ್ವ? ಸುಮ್ಮನೆ ಕೊಟ್ಬಿಡ್ತಾರೆ ಈ ಸರ್ವಿಸಸ್ ಎಲ್ಲ? ಇಲ್ಲ ಅಲ್ವ? ದುಡ್ಡು ಬೇಕೇ ಬೇಕು ಫ್ರೆಂಡ್ಸ್. ಅಷ್ಟೇ ಯಾಕೆ, ತಾಯಿ ಹೊಟ್ಟೆಯಲ್ಲಿ ಒಂದು ಮಗು ಪ್ರೆಗ್ನೆಂಟ್ ಆಗಿದೆ ಅಂತ ತಾಯಿ ತಿಳಿದಾಗಿಂದ ಆ ಮಗು ಬೆಳವಣಿಗೆಗಾಗಿ ಎಷ್ಟೊಂದು ಒಳ್ಳೆ ನ್ಯೂಟ್ರಿಷನಲ್ ಫುಡ್ಸ್, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ಐರನ್ ರಿಚ್ ಫುಡ್ಸು ಎಲ್ಲ ತಗೊತಾಳೆ. ಆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಸುಮ್ಮನೆ ಫ್ರೀಯಾಗಿ ಕೊಟ್ಬಿಡ್ತಾರ? ದುಡ್ಡು ಇದ್ರೇ ಅಲ್ವಾ? ದುಡ್ಡು ಕೊಟ್ರೇ ಅಲ್ವಾ ಅದೆಲ್ಲ ಕೊಡ್ತಾರೆ ಅಂಗಡಿಯಲ್ಲಿ. ಸೊ ಇವೆಲ್ಲ ತಗೊಂಡು ಆ ಮಗು ಬೆಳವಣಿಗೆ ಆಗಿ 9 months ಆದಮೇಲೆ ಆಚೆ ಭೂಮಿ ಮೇಲೆ ಬರಬೇಕು ಅಂದ್ರೂ ಹಾಸ್ಪಿಟಲ್ಗೆ ಹೋಗ್ಬೇಕು, ಖರ್ಚು ಮಾಡಬೇಕು, ಡೆಲಿವರಿಗೆ ಖರ್ಚು ಮಾಡಲೇಬೇಕು. ಸೊ ಒಂದು ಜೀವ ಅನ್ನೋದು ಭೂಮಿ ಮೇಲೆ ಬರೋಕ್ಕೂ ದುಡ್ಡು ಬೇಕು. ಅದೇ ಜೀವ ಈ ಭೂಮಿಯಿಂದ ಆಚೆ ಹೋಗಬೇಕು ಅಂದಾಗ ಕೂಡ ದುಡ್ಡು ಬೇಕು. ಆ ದಾನ ದಹನಗಳು ಮಾಡೋದಕ್ಕೆ, ಕಾರ್ಯಗಳು ಮಾಡೋದಕ್ಕೆ ದುಡ್ಡು ಬೇಕು. ಈ ಬರ್ತ್ಗೂ ಈ ಡೆತ್ಗೂ ಮಧ್ಯದಲ್ಲಿ ಇದೆಯಲ್ಲ ಲೈಫ್, ನೀವು ಬದುಕೋದಂತೀರಾ, ಜೀವಿಸ್ತಾ ಇದ್ದೀರಾ, ಅದು ನಿಮಗೆ ಗೊತ್ತಿರಬೇಕು. ಈ ಲೈಫ್ನಲ್ಲಿ, ಈ ಲೈಫ್ ಸ್ಪ್ಯಾನಲ್ಲಿ ನೀವು ಬದುಕೋದಕ್ಕೆ, ನಿಮ್ಮ ಜೀವನ ಸಾಗಿಸೋದಕ್ಕೆ 1000% ದುಡ್ಡೇ ಬೇಕು. ದುಡ್ಡಿಲ್ಲದೆ ಜೀವನನೇ ಇಲ್ಲ ಫ್ರೆಂಡ್ಸ್. ಸೊ ಯಾವತ್ತೂ ಆಗಲಿ ನೀವು ಈ ಒಂದು ಮಾತನ್ನ ಮಾತಾಡಬೇಡಿ, ದುಡ್ಡಿದೆ, ಏನಿದೆ, ದುಡ್ಡಿಲ್ಲದೆ ಬದುಕೋಕ್ಕಾಗೋದೇ ಅಲ್ವಾ? ಆಗೋದೇ ಇಲ್ಲ. ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತೀರಾ? ಅಕ್ಸೆಪ್ಟ್ ಮಾಡೋದಾದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದು ಮೊದಲನೇ ಪಾಯಿಂಟ್. ಆ್ಯಂಡ್ ಎರಡನೇ ಪಾಯಿಂಟ್ ಏನಪ್ಪ ಹೇಳಿ? ಅರೇ ನನಗೆ ಅರ್ಹತೆ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಅದೃಷ್ಟವಂತನಲ್ಲ, ನನಗೆ ಅರ್ಹತೆ ಇಲ್ಲ, ಶಕ್ತಿ ಇಲ್ಲ, ನಾನು ಓದಿಲ್ಲ, ನಾನು ಎಜುಕೇಟೆಡ್ ಅಲ್ಲ. ನಿಮ್ಮಲ್ಲಿರುವ ಟ್ಯಾಲೆಂಟ್ನ ಆಚೆ ತೆಗೆದ್ರೆ ಅಲ್ವಾ ನಿಂಗೆ ಅರ್ಹತೆ ಇದೆಯಾ ಇಲ್ವಾ ಅಂತ. ಮೇಡಮ್, ಟ್ಯಾಲೆಂಟ್ಗೂ ದುಡ್ಡಿಗೂ ಏನು ಸಂಬಂಧ ಅಂದರೆ, ದುಡ್ಡು ಯಾಕೆ ಬರ್ತಾ ಇಲ್ಲ ಅಂದರೆ ನಿನ್ನಲ್ಲಿರುವ ನೀನೇ ಕೀಳರಿಮೆ ಮಾಡ್ಕೊತಾ ಇದೆಯಾ ಅಂದರೆ ನೀನೇ ಹೇಳ್ತಾ ಇದೆಯಾ ಐ ಆಮ್ ನಾಟ್ ಟ್ಯಾಲೆಂಟೆಡ್, ಐ ಆಮ್ ಯೂಸ್ಲೆಸ್ ಫೆಲೋ. ನಿಮ್ಮನ್ನು ನೀವೇ ಬ್ಲೇಮ್ ಮಾಡ್ಕೊತಾ ಇದ್ದೀರಿ. ತುಂಬ ಜನ ನೀವು ಮಕ್ಕಳನ್ನೂ ಬೈತಾ ಇರ್ತೀರಾ, ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊತಾ ಇರ್ತೀರಾ. ಕೀಳರಿಮೆಯಿಂದ ನೀವು ಯಾವಾಗ ನಿಮ್ಮನ್ನು ಬೈಕೊತೀರಾ, ಸೆಲ್ಫ್ ಇದು ಮಾಡ್ಕೊತಾ ಇರ್ತೀರೋ, ಬ್ಲೇಮ್ ಮಾಡ್ಕೊತಾ ಇರ್ತೀರೋ, ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಏನು ಅರ್ಥ ಆಗ್ತದೆ, ನೀವೇನು ಪ್ರೋಗ್ರಾಮಿಂಗ್ ಕೊಡ್ತಾ ಇದ್ದೀರಾ, ನೆಗೆಟಿವ್ ಪ್ರೋಗ್ರಾಮಿಂಗ್ ಕೊಡ್ತಾ ಇದ್ದೀರಾ. ನನ್ನ ಕೈಲಿ ಆಗೋದಿಲ್ಲ, ನನಗೆ ಆ ಶಕ್ತಿ ಇಲ್ಲ, ನನಗೆ ಆ ಟ್ಯಾಲೆಂಟ್ ಇಲ್ಲ, ನಾನು ಓದಿಲ್ಲ. ಓದಿಗೂ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ಓದಿಗೂ ಈ ಸಬ್ಜೆಕ್ಟ್ಗೂ ಸಂಬಂಧನೇ ಇಲ್ಲ ಫ್ರೆಂಡ್ಸ್, ರಿಲೇಟೆಡ್ ಇಲ್ಲ. ಎಷ್ಟೋ ಜನ ಈ ಪ್ರಪಂಚದಲ್ಲಿ ಈಗಲೂ ಕೋಟ್ಯಾಧಿಪತಿಗಳಾಗಿ ಮೆರೀತಾ ಇದ್ದಾರೆ. ಅನ್ಎಜುಕೇಟೆಡ್ಸ್, ಓದೇ ಇಲ್ಲ, ಅವ್ರಿಗೆ ಝೀರೋ ನಾಲೆಡ್ಜ್, ಎಜುಕೇಷನ್ನೇ ಮಾಡಿಲ್ಲ. ದುಡ್ಡು ಇಲ್ವಾ? ನಿಮಗೆ ಎಕ್ಸಾಂಪಲ್ ಇಲ್ವಾ? ಟಿ ವಿಯಲ್ಲಿ ನೋಡಿರ್ತೀರಾ, ನ್ಯೂಸ್ಗಳಲ್ಲಿ ನೋಡಿರ್ತೀರಾ, ಯೂಟ್ಯೂಬಲ್ಲಿ ನೋಡಿರ್ತೀರಾ. ಸೊ ಇವರೆಲ್ಲ ಎಲ್ಲರೂ ಓದಿದ್ದಾರಾ? ಕೋಟ್ಯಾಧಿಪತಿಗಳಾಗಿಲ್ವಾ ಓದಿಲ್ದೇ ಇರೋರು? ಮತ್ತು ಓದಿಗೂ ದುಡ್ಡಿಗೂ ಸಂಬಂಧ ಯಾಕೆ ಕಟ್ತಾ ಇದ್ದೀರಾ? ಸಂಬಂಧನೇ ಇಲ್ಲ ಫ್ರೆಂಡ್ಸ್. ಎಜುಕೇಷನ್ಗೂ ಇದಕ್ಕೂ ನಾಲೆಜ್ಗೂ ದುಡ್ಡು ದುಡಿಯೋದಕ್ಕೂ ದುಡ್ಡು ಓದಿರೋರ ಹತ್ರನೇ ಬರುತ್ತಾ ದುಡ್ಡು? ಹಾಗಾದರೆ ಓದಿಲ್ದಿರೋರು, ಅಗ್ರಿಕಲ್ಚರ್ ಮಾಡೋರಿಗೂ ಅವ್ರು ಊಟ ಮಾಡ್ತಾ ಇಲ್ವಾ? ದುಡ್ಡು ಇಲ್ವಾ ಅವ್ರ ಹತ್ರ? ಕೋಟ್ಯಾಧಿಪತಿಗಳಿದ್ದಾರೆ ಈಗ ಅಲ್ವಾ? ಸೊ ಫ್ರೆಂಡ್ಸ್, ಯಾವತ್ತೂ ಹಾಗೆ ಮಾತಾಡಬೇಡಿ. ನಿಮ್ಮ ಒಂದು ಟ್ಯಾಲೆಂಟ್ನ ನೀವೇ ಬ್ಲೇಮ್ ಮಾಡಿಕೊಂಡು ಕೀಳರಿಮೆಯಿಂದ ನಿಮ್ಮನ್ನು ನೀವು ನೋಡ್ಕೋಬೇಡಿ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊಳ್ಳಿ, ಮಿರರ್ ವರ್ಕ್ ಮಾಡ್ಕೊಳ್ಳಿ. ನಾನು ಟ್ಯಾಲೆಂಟೆಡ್ ಅಂತ ಆಟೋ ಸಜೆಷನ್ಸ್ ಕೊಡಿ. ಆಟೋ ಸಜೆಷನ್ಸ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದುವರೆಗೂ ನಿಮ್ಮ ಈ ಒಂದು ಮಾತುಗಳನ್ನ ಪದೇ 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 ಆಡಬೇಡಿ. ಆಡಿದಾಗ ನಿಮಗೆ ತಥಾಸ್ತು ಅನ್ನತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದೇ ಥರ ರೀಪ್ರೋಗ್ರಾಮಿಂಗ್ ಆಗಿ ನಿಮಗೆ ನೀವು ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅಪರ್ಚುನಿಟೀಸ್ ಬರ್ತಾ ಇಲ್ಲ. ಇನ್ನು ಕೆಲವರು ಹೇಳ್ತಾರೆ, ನಾನು ಎಷ್ಟೇ ಕಷ್ಟಪಡ್ತಾ ಇದ್ದೀನಿ, ಎಷ್ಟೇ ಕಷ್ಟಪಟ್ಟರು ದುಡ್ಡೇ ಬರಲ್ಲ. 3ನೇ ಪಾಯಿಂಟ್ ಇದು.
ಎಷ್ಟೋ ಕಷ್ಟಪಡ್ತಾ ಇದ್ದೀನಿ, ದುಡ್ಡೇ ಬರ್ತಾ ಇಲ್ಲ, ಬೆವರು ಸುರಿಸ್ತಾ ಇದ್ದೀನಿ, ಹಗಲು ರಾತ್ರಿ ದುಡಿತಾನೇ ಇದ್ದೀನಿ, ರಾತ್ರಿ ಎಲ್ಲ ದುಡಿತೀನಿ, ಹಗಲೆಲ್ಲ ದುಡಿತೀನಿ, ಬೆವರು ಸೋರಿಸ್ತಾ ಇದ್ದೀನಿ, ದುಡ್ಡು ನಿಲ್ತಾ ಇಲ್ಲ, ಅದೆಲ್ಲ ಖರ್ಚಾಗಿ ಹೋಗ್ತಾ ಇದೆ, ನಮ್ಮ ಮನೇಲಿ ದುಡ್ಡೇ ಇಲ್ಲ ಮೇಡಮ್ ಅಂತ ಕಾಲ್ ಮಾಡ್ತಾರೆ. ದುಡ್ಡೇ ಎಷ್ಟೋ ದುಡಿತಾ ಇದ್ದೀನಿ ಮೇಡಮ್, ಆದರೂ ನನ್ನ ಹತ್ರ ದುಡ್ಡು ನಿಲ್ತಾ ಇಲ್ಲ, ಯಾಕೆ ಅಂತ ಕೇಳ್ತಾ ಇರ್ತಾರೆ. ಅಸಲು ದುಡ್ಡೇ ಬರೋದಿಲ್ಲ, ಕಷ್ಟಪಡ್ತಾ ಇದ್ದೀನಿ. ಅರೇ ರಾಮ, ನಿಮ್ಮ ಮಾತು ಹೆಂಗಿದೆ ಒಂದು ಸ್ವಲ್ಪ ರೀಚೆಕ್ ಮಾಡ್ಕೊಳ್ಳಿ. ನೀವೇ ಹೇಳ್ತಾ ಇದ್ದೀರಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ. ಏನಂತ ಹೇಳ್ತಾ ಇದ್ದೀರಾ? ನನಗೆ ಕಷ್ಟ, ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ, ಎಷ್ಟೋ ದುಡಿತಾ ಇದ್ದೀನಿ, ಬೆವರು ಸೋರಿಸಿ ದುಡಿತಾ ಇದ್ದೀನಿ, ಆದರೂ ದುಡ್ಡು ಬರ್ತಾ ಇಲ್ಲ ಅಂದಾಗ, ಓಹೋ ನಿನಗೆ ಕಷ್ಟಪಟ್ಟು ದುಡಿಯೋದಂದ್ರೆ ಇಷ್ಟನಾ, ನೀನು ಬೆವರು ಸೋರಿಸಿ ದುಡಿಬೇಕು ಅಂತ ಇಷ್ಟನಾ, ಆಯಿತು ತಥಾಸ್ತು ಅನ್ನತ್ತೆ ಯೂನಿವರ್ಸು. ತಥಾಸ್ತು ಅಂತ ಹೇಳ್ಬಿಟ್ಟು ನೀವು ಕಷ್ಟ ಎಷ್ಟೇ ಕಷ್ಟಪಟ್ಟರು ಕತ್ತೆಗಳ ಥರ ದುಡಿದ್ರು ದುಡ್ಡು ಬರೋದಿಲ್ಲ. ದುಡ್ಡು ಬಂದರೂ ಇಮಿಡಿಯೇಟಾಗಿ ಖರ್ಚಾಗ್ತಿರತ್ತೆ. ಯಾಕಂದರೆ ನಿಮ್ಮ ಬಾಯಿಂದ ಅದೇ ಬಂದಿದೆಯಲ್ಲ, ಅದನ್ನ ನೀವು ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಪ್ರೋಗ್ರಾಮ್ ಮಾಡಿದ್ದೀರಲ್ವಾ, ಅದಕ್ಕಾಗಿ ಅದೇ ಥರ ಕೊಡುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ, ಕಷ್ಟಪಟ್ಟರೆ ದುಡ್ಡು ಬರೋದು, ಕಷ್ಟಪಡಲಿಲ್ಲ ಅಂದರೆ ಸುಖ ಇಲ್ವಂತೆ. ಕಷ್ಟಪಟ್ರೆ ಸುಖ ಅಂತ ಹೇಳ್ತಾ ಇರ್ತಾರೆ. ಹೌದಾ? ಕಷ್ಟಪಟ್ರೆ ಸುಖ ಅನ್ನೋರು, ಕಷ್ಟಪಟ್ರೆ ದುಡ್ಡು ಬರೋದು ಅನ್ನೋರು ಏನಾಗತ್ತೆ, ಯೂನಿವರ್ಸ್ಗೆ ನೀವು ಪದೇ ರೀಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀರಾ ಸಬ್ಕಾನ್ಷಿಯಸ್ ಮೈಂಡ್ಗೆ. ಸೊ ಅಂಥ ಕಷ್ಟಪಡುವ ಜಾಬ್ಸ್, ಅಂಥ ಕಷ್ಟಪಡುವ ಬಿಸ್ನೆಸ್ ನಿಮಗೆ ಅಪರ್ಚುನಿಟಿಯಾಗಿ ಬಂದು, ಅವಕಾಶಗಳಾಗಿ ಬಂದು, ನೀವು ಆ ಒಂದು ಜಾಬ್ಸ್ನ ಬಿಸ್ನೆಸ್ನ ಎಷ್ಟೋ ಕಷ್ಟಪಟ್ಟು ದುಡಿದ್ರೇ ಆ ದುಡ್ಡು ಬರೋ ಥರ ಮಾಡುತ್ತೆ. ಕಷ್ಟಪಟ್ಟರೆ ದುಡ್ಡು ಬರೋ ಥರನೇ ಮಾಡುತ್ತೆ. ಯಾಕಂದರೆ ನಿಮ್ಮ ಬಾಯಿಂದನೇ ಬರ್ತಾ ಇದೆಯಲ್ಲ, ನೀವೇ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮಾತೆ ಮಂತ್ರ ಅಂತ ಹೇಳ್ತಾ ಇದ್ದೀನಲ್ವಾ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಸೊ ಇಂಥ ಒಂದು ಪದಗಳು. ಇನ್ನು ಕೆಲವರು ಏನಂತ ಹೇಳ್ತಾರಪ್ಪ ಅಂದರೆ, ಏಜ್ ಹೋಗಿದೆ, ನನಗೆ ವಯಸ್ಸು ಸಾಕಲ್ಲ, ಸುಸ್ತಾಗ್ತಿದೆ, ನನ್ನ ಬಾಡಿ ಕೋಪ್ರೇಟ್ ಮಾಡ್ತಾ ಇಲ್ಲ, ನನಗೆ 60 ಇಯರ್ಸ್ ಆಗೋಗಿದೆ, 70 ಇಯರ್ಸ್ ಆಗೋಗಿದೆ, ಏಜ್ ಆಗೋಗಿದೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ದುಡ್ಡಿಗೂ ಏಜಿಗೂ ಸಹ ಸಂಬಂಧ ಇಲ್ಲ ಫ್ರೆಂಡ್ಸ್. ನೀವು ಯಾವ ಏಜಲ್ಲಿ ಸಹ 60 ಇಯರ್ಸಾ, 70 ಇಯರ್ಸಾ, ನಿಮಗೆ 90 ಇಯರ್ಸಾ, ದುಡ್ಡನ್ನ ಅಟ್ರಾಕ್ಟ್ ಸುಲಭವಾಗಿ ನಮ್ಮ ಸಬ್ಜೆಕ್ಟ್ನ ಅರ್ಥ ಮಾಡಿಕೊಂಡು ಕ್ಲಾಸಸ್ಗೆ ಬಂದು ನೀವು ಈ ಎಲ್ಲ ನಾಲೆಜ್ನ ಮನಿ ಎನರ್ಜಿ ಕ್ಲಾಸಸ್ಸಲ್ಲಿ ಕೊಡುವ ಒಂದು ನಾಲೆಜ್ನ ನೀವು ಯಾವ ಒಂದು ಸ್ಕೂಲ್ಸ್ಗಾಗಿ ಕಾಲೇಜ್ಗಳಲ್ಲೇ ಆಗಲಿ ಕೊಡೋದಿಲ್ಲ. ಸೊ ಇಂಥ ಒಂದು ನಾಲೆಜ್ನ ನೀವು ತಿಳ್ಕೊಂಡು ಯಾವ ವಯಸ್ಸಿನಲ್ಲಾದರೂ ಎಜುಕೇಷನ್ ಇಲ್ಲದಿದ್ರೂ ಪರವಾಗಿಲ್ಲ, ಅನ್ಎಜುಕೇಟೆಡ್ ಸಹ ತುಂಬ ಸುಲಭವಾಗಿ ಈ ಸಬ್ಜೆಕ್ಟ್ನ ಅರ್ಥ ಮಾಡಿಕೊಂಡು ದುಡ್ಡನ್ನ ಈಸಿಯಾಗಿ ತುಂಬ ಸುಲಭವಾಗಿ ಅಟ್ರಾಕ್ಟ್ ಮಾಡಬಹುದು. ಎಸ್, ಆ್ಯಂಡ್ ಪದೇ ನನಗೆ ಅರ್ಹತೆ ಇಲ್ಲ, ನಾನು ವೇಸ್ಟ್ ಅಂತ ಹೇಳಬೇಡಿ. ದುಡ್ಡಿಲ್ಲದೆ ಬದುಕೋಕ್ಕಾಗೋದಿಲ್ವಾ? ದುಡ್ಡೇ ಮುಖ್ಯ, ಫ್ರೆಂಡ್ಶಿಪ್ಪೇ ಮುಖ್ಯ, ರಿಲೇಷನ್ನೇ ಮುಖ್ಯ, ದುಡ್ಡಲ್ಲ. ದುಡ್ಡಿಗೆ ಎಷ್ಟು ವ್ಯತಿರೇಕವಾಗಿ ಮಾತಾಡಿರ್ತೀವಿ ನೋಡಿ. ಸೊ ಈ ನಮ್ಮ ಮಾತುಗಳೇ ಆ ದುಡ್ಡನ್ನ ನಾವು ನಮ್ಮ ಹತ್ರ ಬರದೆ ನಾವೇ ದೂರ ತಳ್ತಾ ಇದ್ದೀವಿ. ಆ ದುಡ್ಡು ನಮ್ಮನ್ನು ಇಷ್ಟಪಟ್ಟು ಬರ್ತಾ ಇದೆ, ಆದರೆ ನಾವು ನಮ್ಮ ಮಾತುಗಳಿಂದ ಅದನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ, ತಡ್ತಾ ಇದ್ದೀವಿ. ಹೋಗು, ಬೇಡ ನನಗೆ ಅನ್ನೋ ಥರ ನೀವು ಮಾಡ್ತಾ ಇದ್ದೀರಿ. ಅದೇ ನೀವು ಅಪೋಸಿಟ್ ಆಗಿ ಮಾತಾಡ್ತಾ ಪಾಸಿಟಿವ್ಗೆ ಟರ್ನ್ ಆಗಿ, ನೀವು ಪಾಸಿಟಿವ್ ಆಗಿ ಬದಲಾಗಿ ದುಡ್ಡನ್ನ ತುಂಬ ಸುಲಭವಾಗಿ ವೇಗವಾಗಿ ನಾನು ದುಡ್ಡನ್ನು ಆಕರ್ಷಣೆ ಮಾಡ್ತಾ ಇದ್ದೀನಿ ಅಂದಾಗ ನಿಮಗೆ ಆ ದುಡ್ಡು ಬರುವ ಸೋರ್ಸಸ್, ಆಪರ್ಚುನಿಟೀಸ್, ಅವಕಾಶಗಳು ನಿಮ್ಮ ಮುಂದೆ ಬಂದು ನೀವು ಸುಖವಾಗಿ ಸಮೃದ್ಧಿಯಾಗಿ ಐಶ್ವರ್ಯಗಳಿಂದ ಹ್ಯಾಪಿ ರಿಲೇಷನ್ಸ್ನ, ಜಾಬ್ಸ್ನ, ಪ್ರಾಫಿಟ್ಸ್ನ, ಬಿಸ್ನೆಸ್ನ, ಸಕ್ಸಸ್ನ ಎಲ್ಲವನ್ನು ನೀವು ಪಡಿತೀರಾ. ಸೊ ಮನಿ ಎನರ್ಜಿ ಕ್ಲಾಸಸ್ ಇನ್ನೂ ಇದಕ್ಕಿಂತ ಡೀಪ್ ನಾಲೆಜ್ನ ಕೊಡುತ್ತೆ. ಸೊ ಎವ್ರಿ ಸಂಡೇ ನಿಮಗಾಗಿ ಎಷ್ಟು ಆಫರ್ನ ಕೊಟ್ಟಿದ್ದೀನಿ, ಈ ಆಫರ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆಫರ್ನ ಉಪಯೋಗಿಸ್ಕೊಳ್ಳಿ. ಡಿಸೆಂಬರ್ ನಾನು ಕಂಪ್ಲೀಟ್ ಎವ್ರಿ ಸಂಡೇ ಕ್ಲಾಸಸ್ ಅನ್ನೋದು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ತಿಳ್ಕೊಂಡು ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಈ ಥರ ವ್ಯತಿರೇಕವಾದ ಒಂದು ಮಾತುಗಳನ್ನ ಇವತ್ತಿಗೂ ಆಡಬೇಡಿ. ಆ ದುಡ್ಡು ನಿಮ್ಮ ಹತ್ರ ಬರೋದೇ ಇಲ್ಲ. ಯಾಕೆಂದರೆ ದುಡ್ಡಿಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ, ಎಮೋಷನ್ಸ್ ಇದೆ, ಹೈಯೆಸ್ಟ್ ವೈಬ್ರೇಷನ್ಸ್ ಎನರ್ಜೀಸ್ ಇದೆ. ನಮಗಿಂತ ಹೈಯೆಸ್ಟ್ ಎನರ್ಜೀಸ್ ಮನುಷ್ಯನೇ ಮಾಡಿದೆ ದುಡ್ಡು. ಆದರೆ ಆ ಮನುಷ್ಯನ ಆಳುವಷ್ಟು ಹೈ ಫ್ರೀಕ್ವೆನ್ಸಿಯಲ್ಲಿ ಆ ದುಡ್ಡು ಇದೆ. ಸೊ ಯಾವತ್ತೂ ನಾವು ಅದಕ್ಕೆ ಗೌರವ, ಪ್ರೀತಿ ಎಲ್ಲ ಕೊಟ್ಟಾಗ ಮಾತ್ರನೇ ಅದು ನಿಮ್ಮ ಹತ್ರ ಬರುತ್ತೆ. ಈ ನೆಗೆಟಿವ್ ವಾಕ್ಯಗಳನ್ನ ನೀವು ಮಾತಾಡೋಕ್ಕೆ ಹೋಗಬೇಡಿ. ಈ ನಿಮ್ಮ ಮಾತುಗಳನ್ನೆಲ್ಲ ಇವತ್ತಿಂದ ಕಟ್ ಡಿಲೀಟ್ ಮಾಡಿ. ಬಂದರೂ ಸಹ ಈ ಥರ ನಾನು ಇವಾಗ ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟನಲ್ಲ, ಇಂಥ ವಾಕ್ಯಗಳು ಬಂದಾಗ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ಕಟ್ ಡಿಲೀಟ್ ಅಂತ ಹೇಳ್ತಾ ಹೋಗಿ. ಮುಂದಿನ ವಿಡಿಯೋನಲ್ಲಿ ಇದಕ್ಕೆ ನಾವು ಏನು ಆಟೋ ಸಜೆಷನ್ಸ್, ಯಾವ ಥರ ಆಟೋ ಸಜೆಷನ್ಸ್ ಕೊಡ್ಬೋದು ನಿಮ್ಮ ಎಲ್ಲ ನೆಗೆಟಿವ್ ಬ್ಲಾಕೇಜಸ್ಗೆ ಅನ್ನೋದನ್ನ ನಾವು ನೋಡೋಣ. ಈ ವಿಡಿಯೋ ಇಷ್ಟ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಇಷ್ಟ ಆಯಿತು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲವ್ ಯು ಆಲ್. ಈ ಥರ ದುಡ್ಡಿಗೆ ವ್ಯತಿರೇಕವಾಗಿ ಯಾವತ್ತೂ ಮಾತಾಡೋದಿಲ್ಲ ನಾವು ಅಂತ ಕಮೆಂಟ್ ಮಾಡಿ. ತಥಾಸ್ತು ತಥಾಸ್ತು ತಥಾಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಬಾಯ್.